ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಕೌಟುಂಬಿಕ ಕಥಾ ಹಂದರ ಇರುವ ಹಳ್ಳಿ ಸೊಗಡಿನ ಅಚ್ಚ ಕನ್ನಡದ ಕಥೆ, ಅದೇ ರೋಣ ಸಿನಿಮಾದ ಕಥೆ. ಈ ಒಂದು ಸಿನಿಮಾ ನವೆಂಬರ್ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿರುವಂತಹ ನಮ್ಮ ಶರತ್ ಲೋಹಿತಾಶ್ ಅವರು ಹಾಗೆಯೇ ಮಾಲೂರು ವಿಜಯ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಸರ್, ಇಬ್ಬರಿಗೂ. ಥ್ಯಾಂಕ್ ಯು. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಆರಾಮಾಗಿದ್ದೀನಿ. ಸಿನಿಮಾ ರಿಲೀಸ್ ಆಗ್ತಾ ಇದೆ ನವೆಂಬರ್ 7ನೇ ತಾರೀಕು. ಸೊ ಯಾವ ಥರದ್ದು ಒಂದು ಇಂಪ್ಯಾಕ್ಟ್ ಕೊಡುತ್ತೆ ನೋಡುವಂತಹ ಪ್ರೇಕ್ಷಕರಿಗೆ ಅಂತ ನಿಮಗೆ ಅನಿಸುತ್ತೆ ಪಾತ್ರಧಾರಿಗಳಾಗಿ? ಒಂದು ನಾವು ಮಾಡಿರುವಂಥದ್ದು ಆ ಸಿನಿಮಾದಲ್ಲಿ ಅದರ ಸ್ವಾರ್ಥ ಇದ್ದೇ ಇರ್ತದೆ ಯಾವಾಗಲೂ. ಒಂದು ಹಳ್ಳಿ ಚಿತ್ರ, ಹಳ್ಳಿ ಸೊಗಡಿನ ಚಿತ್ರ, ಹೊಸ ತಂಡ ಮಾಡಿರುವಂಥದ್ದು, ಎಲ್ಲ ಯುವ ಪ್ರತಿಭೆಗಳು ಸೇರಿಕೊಂಡು ಮಾಡುವಂಥದ್ದು. ಕೆಲವಾರು ಕಲಾವಿದರುಗಳು, ಹಿರಿಯ ಕಲಾವಿದರುಗಳು ಕೂಡ ನಾವು ಇದ್ದೀವಿ. ಆಮೇಲೆ ರಂಗಭೂಮಿಯಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥ ಮಾಲೂರು ವಿಜಯ್ ಸರು, ಆಮೇಲೆ ಇನ್ನೊಂದಷ್ಟು ಜನ ರಂಗಭೂಮಿ ಕಲಾವಿದರುಗಳು ಜಾಸ್ತಿ ಕೆಲಸ ಮಾಡಿರುವಂಥದ್ದು. ನಾನು ಕೂಡ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋನಾದ್ದರಿಂದ ಸೊ ಒಂದು ರೀತಿಲಿ ಎಲ್ಲ ಹಳೆ ಗೆಳೆಯರು ಸೇರಿಕೊಂಡು ಒಂದು ಚಿತ್ರವನ್ನು ಕಟ್ಕೊಟ್ಟಿದ್ದೀವೇನೋ ಅನ್ನೋ ಥರ ಹೇಳ್ಬೋದು. ನಾವೆಲ್ಲರೂ ನಾವು ಹಿಂದೆ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋದು ಅಥವಾ ನಮಗೆ ಪರಿಚಯ ಇರೋದು, ಇವೆಲ್ಲವೂ ಇನ್ನೊಂದು ಆ್ಯಡೆಡ್ ಅಡ್ವಾಂಟೇಜ್ ಥರ ಆಯಿತು. ಒಟ್ಟಾರೆ ಆಮೇಲೆ ಹಳ್ಳಿ ಸೊಗಡನ್ನು ಇಟ್ಕೊಂಡು ಆ ಹಿನ್ನೆಲೆಯಿಂದ ಬಂದಿರೋ ಹುಡುಗರುಗಳೇ ಈ ಚಿತ್ರವನ್ನು ಮಾಡಿರುವಂಥದ್ದು ಇನ್ನೊಂದು ಚಿತ್ರಕ್ಕೆ ಒಂದು ಪ್ಲಸ್ ಆಗಿದೆ ಅಂತ ಹೇಳ್ಬೋದು. ಸೊ ನಮ್ಮ ನಾಯಕ ನಟ ರಘು ಆಗ್ಬೋದು, ಸ್ವತಃ ಪ್ರೊಡ್ಯೂಸರ್ ಕೂಡ ಈ ಚಿತ್ರಕ್ಕೆ ಸತೀಶ್ ಅವರಾಗ್ಬೋದು, ಅದರ ನಿರ್ದೇಶಕ. ಸೊ ಇವರೆಲ್ಲರೂ ಎಲ್ಲೋ ಒಂದು ಕಡೆ ಹಳ್ಳಿಯ ಮೂಲದಿಂದ ಬಂದಂಥವ್ರು, ಹಳ್ಳಿಯ ಅನುಭವಗಳನ್ನು ಇಟ್ಕೊಂಡಿರುವಂಥವ್ರು. ಸೊ ಅದೇ ರೀತಿಯ ಸಬ್ಜೆಕ್ಟನ್ನು ತಗೊಂಡು ಆಮೇಲೆ ಬೇರೆ ರೀತಿಯ ಹೊಸ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೊಸ ಆಲೋಚನೆಗಳಿದ್ದಾವೆ. ಸೊ ಇವೆಲ್ಲವೂ ನನಗೆ ಖುಷಿ ಕೊಟ್ಟಂಥದ್ದು. ಸೊ ನಾನು ಹೆಮ್ಮೆ ಪಡ್ತೀನಿ ರೋಣ ಚಿತ್ರದಲ್ಲಿ ನಾನು ಒಂದು ಭಾಗವಾಗಿರೋದು. ಓಕೆ ಸರ್, ಅದೇ ಹಳ್ಳಿ ಸೊಗಡಿನ ಈ ರೀತಿಯ ಕೆಲವೊಂದಷ್ಟು ಸಿನಿಮಾಗಳು ಈಗಾಗಲೇ ಬಂದು ಹೋಗಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಅಂದರೆ ಜನಗಳಿಗೆ ಇದು ಅಟ್ರಾಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ? ಈ ಒಂದು ಸಿನಿಮಾ ಏನು ಹೊಸದು ಅಂತ ಅನಿಸುತ್ತೆ ಈ ಸಿನಿಮಾದಲ್ಲಿ? ಹೊಸದು ಅಂದರೆ ವಿಶೇಷವಾಗಿ ನಾನು ಶರತ್ ಸರ್ ಅವ್ರ ಬಗ್ಗೆನೇ ಹೇಳ್ತೀನಿ. ಶರತ್ ಸರ್ ಅವರನ್ನ ಇವತ್ತಿನವರೆಗೂ ನಾವು ನೋಡ್ತಾ ಇರುವಂಥ ಅನೇಕ ಸಿನಿಮಾಗಳಲ್ಲಿ ಅವ್ರದ್ದೊಂದು ಬೇರೆ ಶೇಡ್ ಇದೆ, ಅವರನ್ನು ನೋಡೋ ಇದೇ ಬೇರೆ ಇತ್ತು. ಆದರೆ ಈ ಸಿನಿಮಾದಲ್ಲಿ ಅವರನ್ನು ಬೇರೆಯದಾಗೆ ತೋರಿಸಿದ್ದೀವಿ. ಅವರ ಇನ್ನೊಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡುವ ಅಥವಾ ಅವರ ಬಗ್ಗೆ ಇನ್ನೊಂದು ಹೊಸ ಒಲವನ್ನು ಕ್ರಿಯೇಟ್ ಮಾಡುವ ರೀತಿಯಲ್ಲಿ ಅದರಲ್ಲಿ ಪಾತ್ರ ಇದೆ. ಸೊ ಆ ಥರದ ದೃಷ್ಟಿಯಿಂದನೂ ಇದೊಂದು ಬೇರೆ ಥರದ ಪ್ರಯತ್ನ ಅಂತ ಹೇಳ್ಬೋದು. ಆಮೇಲೆ ಈ ಸಿನಿಮಾದಲ್ಲಿ ಏನೇನೆಲ್ಲ ಸಾಧ್ಯ ಇದೆಯೋ, ಒಬ್ಬ ದುಡ್ಡು ಕೊಟ್ಟು ಒಳಗಡೆ ಬಂದು ಕೂತ್ಕೊಳ್ಳುವಂಥ ಪ್ರೇಕ್ಷಕನಿಗೆ ಏನೇನು ಕೊಡಲಿಕ್ಕೆ ಸಾಧ್ಯತೆ ಇದೆಯೋ ಎಲ್ಲ ಮಸಾಲೆಗಳನ್ನು ಸೇರಿಸಿ ಒಂದು ಸಂದೇಶವನ್ನು ಅದರ ಜೊತೆಗೆ ಕೊಡುವಂಥ ಪ್ರಯತ್ನವನ್ನು ಈ ಸಿನಿಮಾದಲ್ಲಿ ಮಾಡಿದ್ವಿ. ಓಕೆ ಶರತ್ ಸರ್, ಆ್ಯಕ್ಚುಲಿ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ಅಭಿನಯಿಸಿದ್ದೀರಾ. ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಕೂಡ ಒಂದು ಸಿನಿಮಾ. 1996 ಅಂತ ಅಂದ್ಕೊಂಡ್ರೆ ನಿಮ್ಮ ಜರ್ನಿ ಶುರುವಾಗಿದ್ದು. ಅಂದರೆ ಹುಲಿಯಾ ಸಿನಿಮಾ ಅವಾಗ ರಿಲೀಸ್ ಆಗಿರೋದು. ಬಟ್ ಇಟ್ ಸ್ಟಾರ್ಟೆಡ್ ಇನ್ 1995. ಈಗ 30 ವರ್ಷಗಳ ಜರ್ನಿ. ಜಸ್ಟ್ ಹಿಂದೆ ತಿರುಗಿ ನೋಡುವಾಗ ನೀವು ಮಾಡಿರುವಂತಹ ಸಿನಿಮಾಗಳು ಮತ್ತು ಈಗ ಬರ್ತಾ ಇರುವಂತಹ ಸಿನಿಮಾಗಳಿಗೂ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ? ಸೊ ನಿಮ್ಮ ರೀತಿಯಲ್ಲಿ ನೀವು ಅಂದರೆ ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಮಟ್ಟಿಗೆ ನಿಮ್ಮ ಕೊಡುಗೆ ಎಷ್ಟರ ಮಟ್ಟಿಗಿದೆ ಅಂತ ಅನಿಸುತ್ತೆ? ಇಲ್ಲ, ಎಲ್ಲ ಕಾಲಕ್ಕೂ ಬೇರೆ ಬೇರೆ ರೀತಿಯ ಆಲೋಚನೆಗಳು, ಬೇರೆ ಬೇರೆ ರೀತಿಯ ಶೈಲಿ ಇದ್ದೇ ಇತ್ತು. ಆಗಲೂ ಕೂಡ ಇವತ್ತಿಗೆ ನಾನು ಮೆಲುಕು ಹಾಕಿದಾಗ ಇಷ್ಟೆಲ್ಲ ಕೆಲಸ, ಇಷ್ಟೆಲ್ಲ ವಿಭಿನ್ನವಾದ ಕೆಲಸ ನನ್ನ ಕೈಲಿ ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋ ಒಂದು ಏನಂತಾರೆ ಆಶ್ಚರ್ಯ ನನಗೆ ಮೂಡುತ್ತದು. ಬಟ್ ಆಗಿರೋದು ಸತ್ಯ. ಇವೆಲ್ಲವೂ ನಮಗೆ ಆಗ ಸಮಯ ಸಿಕ್ಕಿರೋಲ್ಲ ನಮ್ಮ ಸಿನಿಮಾಗಳನ್ನು ನಾವೇ ನೋಡಲಿಕ್ಕೆ. ಸೊ ಬಿಡುವಾದಾಗ ಈ ಹಳೆ ಚಿತ್ರಗಳನ್ನೆಲ್ಲ ನೋಡಿದಾಗ ನಮಗೆ ಈ ಥರದ ಒಂದು ಭಾವನೆ ಬರುವಂಥದ್ದು ಆಗತ್ತೆ. ಒಂದು ಆಗಲೂ ಕೂಡ ಎಷ್ಟೋ ಜನ, ಈಗ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಕೆ ವಿ ರಾಜು ಸರ್ ಅವರು. ಸೊ ಅವ್ರಿಗೆ ಯಾವ ಮಟ್ಟಕ್ಕೆ ಇದ್ರು ಅಂದರೆ ತುಂಬ ದೂರದೃಷ್ಟಿ ಇತ್ತು ಅವರಿಗೆ. ಆಗಲೇ ಅವರು ಬಹಳ ಮುಂದೆ ಯೋಚನೆ ಮಾಡ್ತಿದ್ದಂಥ ಒಬ್ಬ ನಿರ್ದೇಶಕರು. ಅದೇ ರೀತಿಯಲ್ಲಿ ಸಾಕಷ್ಟು ಜನ ನಿರ್ದೇಶಕರು ನಮ್ಮ ಹಳಬರಾಗಿದ್ದರು, ಹಿರಿಯರಾಗಿದ್ದರೂ ಕೂಡ ಹೊಸದಾಗಿ ಅಪ್ಡೇಟ್ ಆಗಿ ಮಾಡ್ತಿದ್ದದ್ದನ್ನು ನಾನು ಗಮನಿಸಿದ್ದೇನೆ. ಆ ಥರದ
ಚಿತ್ರಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಆ್ಯಂಡ್ ಕೆ ವಿ ರಾಜು ಸರ್ ಥರದ ನಿರ್ದೇಶಕರು ನನ್ನನ್ನು ಪರಿಚಯ ಮಾಡಿದ್ದು ನನಗೆ ಬಹಳ ಒಂದು ದೊಡ್ಡ ಹೆಗ್ಗಳಿಕೆ. ಯಾಕೆಂತಂದರೆ ಈ ವಾಸ್ ಗುಡ್ ಅಟ್ ಎವ್ರಿಥಿಂಗ್. ಅವ್ರಿಗೆ ಇಂಥದ್ದು ಗೊತ್ತಿಲ್ಲ ಸಿನಿಮಾ ನಿರ್ಮಾಣದಲ್ಲಿ ಅಥವಾ ಸಿನಿಮಾ ವಿಚಾರವಾಗಿ ಅವ್ರಿಗೆ ಇಂಥದ್ದು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರಿಗೆ ಕ್ಯಾಮ್ರಾ ವರ್ಕ್ ಬರ್ತಿತ್ತು, ಅವ್ರಿಗೆ ಬರವಣಿಗೆ ಬರ್ತಿತ್ತು, ಹಾಡು ಬರೀತಿದ್ರು. ಅವರಿಟ್ಟಂಥ ಶಾಟ್ಗಳು ಐ ಡೋಂಟ್ ಸಿ ಎನಿಬಡಿ ಟೇಕಿಂಗ್ ಸಚ್ ಶಾಟ್ಸ್. ಅದು ಕೆ ವಿ ರಾಜು ಅವರ ಸಿಗ್ನೇಚರ್ ಶಾಟ್ಸ್ಗಳೇ ಅವೆಲ್ಲ. ಅದು ಇದುವರೆಗೆ ಯಾರಾದರೂ ಮಾಡಿದ್ದಾರೆ ಅಂತ ನಾನು ಗಮನಿಸ್ತಿರ್ತೀನಿ. ನಿಮಗೂ ಸಾಧ್ಯ ಆದರೆ ನೋಡಿ ಕೆ ವಿ ರಾಜು ಸರ್ ಅವರ ಸಿನಿಮಾಗಳನ್ನ ಬರೀ ಶಾರ್ಟ್ಸ್ಗೋಸ್ಕರ. ಸೊ ಈಗಲೂ ಕೂಡ ಆ ಥರದ ಓಲ್ಡ್ ಸ್ಕೂಲ್ ಆ್ಯಂಡ್ ನ್ಯೂ ಸ್ಕೂಲ್ ಕೆಲವರು ಯಂಗ್ಸ್ಟರ್ಸು ಹಳಬರಿಂದ ನೋಡಿ ಹಳೆ ಸ್ಕೂಲನ್ನು ಮತ್ತೆ ಈಗಿನ ಕಾಲದಲ್ಲಿ ತರುವಂಥದ್ದು ಇದೆ. ಹೊಸದಾಗಿ ಯೋಚನೆ ಮಾಡುವಂಥದ್ದು, ಹಳಬರು ಯೋಚನೆ ಮಾಡ್ದಲೇ ಇರುವಂಥದ್ದು ಇನ್ಯಾವುದೋ. ಈಗ ಕೆ ವಿ ರಾಜು ಸರ್ ಆವತ್ತಿಗೆ ಅವ್ರು ಇನ್ಯಾವುದೋ ಕಾಲಕ್ಕೆ ಸಿನಿಮಾ ಮಾಡ್ತಿದ್ರು. ಸೊ ಈಗ ಕೆಲವರು ಹಳೆದನ್ನು ಬಳಸ್ಕೋತಾರೆ, ಹಳೆ ಶೈಲಿ ಚೆನ್ನಾಗಿದ್ದದನ್ನು. ಇನ್ನು ಕೆಲವರು ಇನ್ನೂ ಮುಂದೆ ಹೋಗಿ ಎಷ್ಟೋ ವರ್ಷಗಳ ನಂತರ ಬರುವಂಥದ್ದನ್ನು ಈಗಲೇ ಆಲೋಚನೆ ಮಾಡಿ ತರ್ತಾ ಇರುವಂಥದ್ದು ಉಂಟು. ಸೊ ಆದ್ದರಿಂದ ನನಗೆ ಎರಡರ ಅನುಭವವೂ ಇದೆ ಆ್ಯಂಡ್ ಎಲ್ಲವೂ ಖುಷಿ ಕೊಟ್ಟಿದೆ. ಈಗ ಬರ್ತಿರುವಂಥ ಎಷ್ಟೋ ಪ್ರತಿಭೆಗಳು ಬಹಳ ಪ್ಯಾಷನೇಟ್ ಆಗಿದ್ದಾರೆ, ಬಹಳ ಅದ್ಭುತವಾಗಿ ಅವರು ಹೊಸ ರೀತಿಯಲ್ಲಿ ಯಾವ್ಯಾವ ಈಗಂತೂ ಜಗತ್ತಿಗೆ ನಾವು ಚಾಚ್ಕೊಂಡಿದ್ದೀವಿ, ಕಣ್ಣನ್ನು ಬಿಟ್ಟಿದ್ದೀವಿ, ನೋಡ್ತಾ ಇದ್ದೀವಿ. OTTಗಳು ಬಂದಿದೆ, ಯಾವ್ಯಾವುದೋ ದೇಶದ ಚಿತ್ರಗಳೆಲ್ಲ ನಮಗೆ ಈಸಿಯಾಗಿ ಒಂದು ಕ್ಲಿಕ್ಕಲ್ಲಿ ಸಿಗ್ತಾ ಇದೆ. ಸೊ ಆ ಥರ ಅಪ್ಡೇಟ್ ಆಗಿರೋವಂಥ ಯಂಗ್ಸ್ಟರ್ಸ್ಗಳು ಕೂಡ ನಮ್ಮಲ್ಲಿದ್ದಾರೆ. ಸೊ ಐ ಆಮ್ ಹ್ಯಾವಿಂಗ್ ಹ್ಯಾಡ್ ಗ್ರೇಟ್ ಟೈಮ್ ಆ್ಯಂಡ್ ಐ ಆಮ್ ಸ್ಟಿಲ್ ಹ್ಯಾವಿಂಗ್ ದಟ್ ಫನ್ ಡೂಯಿಂಗ್ ಮೈ ಜಾಬ್. ಖುಷಿ ಕೊಡ್ತಿದೆ. ಎಸ್, ಮಾಲೂರು ವಿಜಯ್ ಸರ್, ನೀವು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು XML ಪಾತ್ರ ಪ್ಲೇ ಮಾಡ್ತಿದ್ದೀರಾ. ಸೊ ಅಂದರೆ ಏನು ವೇರಿಯೇಷನ್ ಇರುತ್ತೆ ನಿಮ್ಮ ಪಾತ್ರಕ್ಕೆ? ಸೊ ಕತೆ ಜೊತೆಗೆ ಯಾವ ರೀತಿ ಇದು ಹೊಂದ್ಕೊಂಡಿರುತ್ತೆ ಈ ಪಾತ್ರ? ಎಷ್ಟು ಅವಶ್ಯಕತೆ ಇದೆ ಈ ಕತೆಗೆ ಅಂತ? ನಾನು XML ಅಲ್ಲ, ಪ್ರೆಸೆಂಟ್ MLA ಆಗಿರುತ್ತೆ. ಓಕೆ. ಒಂಥರ ನೆಗೆಟಿವ್ ಶೇಡ್ ಇರುವಂಥ ಒಂದು ಪಾತ್ರ. ಅದರಲ್ಲೂ ಎಸ್ಪೆಷಲಿ ನನಗಿದೊಂದು ದೊಡ್ಡ ಸಂತಸದ ಇದು ಮತ್ತು ಹೆಮ್ಮೆ ಪಡುವಂಥ ಸನ್ನಿವೇಶ ಏನಂದರೆ 7 ಭಾಷೆಯ ನಟರಾದ ಶರತ್ ಸರ್ ಅವ್ರ ಜೊತೆಯಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಅನುಭವ. ಈ ಥರದ ಅನೇಕ ನಟರು ನಮ್ಮ ಜೊತೆಗೆ, ಬಾಲರಾಜ್ ವಾಡಿ ಅವ್ರು ಇರ್ಬೋದು, ರಂಜನ್ ಶೆಟ್ರ್ ಇರ್ಬೋದು, ಇವರೆಲ್ಲ ನನ್ನ ಜೊತೆಗೆ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದು ಒಂದು ಹೆಮ್ಮೆ ಇದೆ. ಕರೆಕ್ಟ್. ಇನ್ನು ಶರತ್ ಸರ್, ಆ್ಯಕ್ಚುಲಿ ಫಸ್ಟಿಂದ ನಾನು ಅಂದರೆ ಜಸ್ಟ್ ಓದ್ತಾ ಇದ್ದೆ ವಿಕಿಪೀಡಿಯಾ ಪ್ಲಸ್ ಬೇರೆ ಆರ್ಟಿಕಲ್ಸ್ ಎಲ್ಲ. ಮೊದಲಿಂದನೂ ನೀವು ಸ್ವಲ್ಪ ಮೊನೋಟನಿನ ಲೈಕ್ ಮಾಡಿಲ್ಲ. ಅಂದರೆ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಇಂಗ್ಲೀಷ್ ಮಾಡಿದ್ರಿ, ಇಂಗ್ಲೀಷ್ ಲೆಕ್ಚರರ್ ಆಗಿದ್ರಿ, ಅದಾದಮೇಲೆ ಥಿಯೇಟರ್ ಮಾಡ್ತಾಯಿದ್ರಿ, ಅದರಿಂದ ಲೈಕ್ ವಾಪಸ್ ಸಿನಿಮಾ, ಸೀರಿಯಲ್ಸ್ ಆ ಥರದ್ದೆಲ್ಲ. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಈಗ ಹುಲಿಯಾ ಸಿನಿಮಾದ ರಾಮನಾಗಿ, ಅಥವಾ ಈಗ ಆದಿನಗಳು ಸಿನಿಮಾದ ಕೊತ್ವಾಲ್ ಆಗಿ, ಈಗ ರೀಸೆಂಟಾಗಿ ಅಜ್ಞಾತವಾಸಿ ಸಿನಿಮಾದ ಶ್ರೀನಿವಾಸಯ್ಯ ಕ್ಯಾರೆಕ್ಟರ್, ಕೆಲವೊಂದಷ್ಟು ಇಂಪ್ಯಾಕ್ಟ್ ನನ್ನ ಮೇಲೆ ಬೀರಿದೆ ಕೆಲವೊಂದಷ್ಟು ಪಾತ್ರಗಳನ್ನು ನೋಡಿ, ನೀವು ಮಾಡಿರೋಂತಹ ಪಾತ್ರಗಳನ್ನು ನೋಡಿ. ಅಂದರೆ ಎಲ್ಲೋ ಒಂದು ಕಡೆ ನನಗನ್ಸಿದ್ದು, ಓಕೆ ನೀವು ಡೆಫಿನೆಟ್ಲಿ ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದೀರಾ, ಬಟ್ ಇನ್ನೂ ಸಿಗಬೇಕಾಗಿರೋ ರೆಕಗ್ನಿಷನ್ ಅಂದರೆ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ, ಈಗ ಫಾರ್ ಎಕ್ಸಾಂಪಲ್ ಹೀರೋಸಿಗೆ ನಾವು ಹೇಳ್ತೀವಿ ಒಂದು ದೊಡ್ಡ ಕಮರ್ಷಿಯಲ್ ಸಕ್ಸಸ್ ಅಂದರೆ ಒಂದು ದೊಡ್ಡದಾಗಿ ಸ್ಟಾರ್ ಅನ್ನೋ ರೀತಿಯಲ್ಲಿ ನಮಗೆ ಸಿಗಬೇಕು, ಆವಾಗಲೇ ಒಂದು ಹೀರೋಗೆ ಒಂದು ವ್ಯಾಲ್ಯೂ, ಆ ಥರದ್ದೆಲ್ಲ ಡಿಸ್ಕಷನ್ ಆಗುತ್ತೆ. ನಿಮಗೆ ಅದು ಸಿಕ್ಕಿದೆ ಅಂತ ಅನ್ಸುತ್ತೆ? ಬಿಕಾಸ್ ದ ಕೈಂಡ್ ಆಫ್ ರೋಲ್ಸ್ ಅಂದರೆ ನೀವು ಕೆಲವೊಂದು ಕ್ಯಾರಿಕೇಚರ್ ರೋಲ್ಸು ಮಾಡಿದ್ದೀರಾ, ಮತ್ತು ಸಣ್ಣ ಪುಟ್ಟ ಅಂದರೆ ಅಷ್ಟೇನು ಪ್ರಾಮುಖ್ಯತೆ ಇಲ್ಲದೇ ಇರೋ ಪಾತ್ರಗಳನ್ನು ನೀವು ಮಾಡಿದ್ದೀರಾ. ಆ್ಯಕ್ಚುಲಿ ಯಾಕೆ ಹಂಗೆ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು ನಿಮಗೆ? ಅಲ್ಲ, ನನಗೆ ನಾನೇ ಹಾಕ್ಕೊಂಡಂಥ ದಾರಿ ಅದು. ನಾವು ಯಾವುದೋ ಒಂದೇ ಥರನಾದ ಪಾತ್ರಗಳಲ್ಲಿ ನಾನು ಮತ್ತೆ ಬರಬೇಕು, ಯಾವುದೋ ನನ್ನನ್ನು ಗುರುತಿಸಿದ್ದಾರೆ ಜನ, ಅದನ್ನೇ ಇಷ್ಟಪಡ್ತಾರೆ, ಅದೇ ರೀತಿಲಿ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಅಥವಾ ಆ ಯಾವುದೋ ಒಂದು ಪಾತ್ರ ಕ್ಲಿಕ್ ಆಗಿಬಿಡ್ತು, ನನ್ನ ನಿರ್ಮಾಪಕ ನಿರ್ದೇಶಕರು ಅದೇ ರೀತಿಲಿ ಮಾಡು ಅಂತ ಕೇಳ್ಕೊಳ್ತಾರೆ. ಆ ಥರದ್ದು ಬೇಕಾದಷ್ಟು ಜನಕ್ಕೆ ಆಗಿದೆ ಕಲಾವಿದರುಗಳಿಗೆ. ಆ್ಯಂಡ್ ಅದರಲ್ಲಿ ಅವರು ರಾರಾಜಿಸಿದ್ದಾರೆ. ಒಂದೇ ಥರದಾದ ಪಾತ್ರಗಳನ್ನು ಮಾಡಿ 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 ಒಂದಷ್ಟು ಸಂಪಾದನೆ ಆಗುತ್ತೆ. ಈಗ ಅದರಿಂದ ಒಂದು ಕ್ಲಿಕ್ ಆಗೋಯ್ತು, ಯಾವುದೋ ಒಂದು ರೀತಿ ಪಾತ್ರ ಕ್ಲಿಕ್ ಆಗೋಯ್ತು, ಅದನ್ನೇ ಇನ್ಎವಿಟಬಲ್ ಆಗಿ ಎಲ್ಲ ಪ್ರೊಡಕ್ಷನ್ಗಳು ಬಳಸ್ಕೋತಾ ಹೋಗ್ತಾರೆ. ಅಣ್ಣ ಅದೇ ಚೆನ್ನಾಗಿತ್ತು, ಅದೇ ಮಾಡಿ ನನಗೆ ನನ್ನಂಥವನು ನಾನೇ ಬೇಕಾಗಿ ಅದನ್ನು ಮುರಿದೆ ಆ ಥರದ್ದು. ಯಾಕಂದರೆ ನಾನು ಕಲಾವಿದನಾಗಿ ಬೆಳಿಬೇಕು ಅಂತಿತ್ತು, ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಯಾವುದಕ್ಕೂ ಒಂದಕ್ಕೆ ನನ್ನನ್ನು ಮೌಲ್ಡ್ ಮಾಡಿ ಈಗ ನನಗೆ ಅದು ಸಂಪಾದನೆ ಆಗ್ಬೋದು, ಭಾಳ ದೊಡ್ಡ ಸಂಪಾದನೆ ಆಗೋಗ್ಬಿಡುತ್ತೆ, ನಮ್ಮ ಇನ್ನಿಂಗ್ಸು ಬೇಗ ಮುಗಿದೋಗುತ್ತೆ.
ಸೊ ಕಲಾವಿದನಾಗಿ ಬೆಳಿಬೇಕು ಅಂತಂದರೆ ನಾವು ಇದನ್ನು ಸ್ವಲ್ಪ ಅದೇನೋ ಏನಂತಾರೆ ಕೆಡುಕೊಳ್ಬೇಕು, ಅದನ್ನು ಅಲ್ಲಿಗೆ ಬ್ರೇಕ್ ಹಾಕಬೇಕು, ನಮಗೇನು ಬೇಕೋ ಅದು ಮಾಡ್ತಾ ಹೋಗ್ಬೇಕು. ನಾನು ಕಲಾವಿದನಾಗಿ ಅಫ್ಕೋರ್ಸ್ ಇದನ್ನು ನಾವು ಪ್ರೊಫೆಷನ್ ಆಗಿ ತೊಗೊಂಡಾಗ ನಾವು ಅದೇನೋ ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್ ಅಂತಾರಲ್ಲ, ಹಾಗೆ ನಮಗೂ ಕೂಡ ಇದು ನಾನು ಮಾಡಲ್ಲ ಅಂತ ಹೇಳ್ತಾ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಕೆಲವೊಮ್ಮೆ ಮಾಡಲೂಬೇಕಾಗತ್ತೆ, ಆ ಥರ ಮಾಡೂ ಇದ್ದೀವಿ. ಆದರೆ ನನಗೆ ಮೊದಲಿಂದನೂ ಇದ್ದದ್ದು ಒತ್ತಾಸೆ ಏನಪ್ಪ ಅಂತಂದರೆ, ನಾನು ಬಂದದ್ದನ್ನು ಬೇರೆ ರೀತಿಲಿ ಇನ್ನೂ ಒಂದು ಹೇಳಬೇಕು ಅಂತಂದರೆ, ಅದೇ ಥರನಾದ ಪಾತ್ರಗಳು ಬಂದಾಗಿಯೂ ಕೂಡ ಅದರಲ್ಲೇ ಏನೋ ಒಂದು ಹುಡುಕಿ, ಒಂದು ವಿಶೇಷತೆಯನ್ನು ಹುಡುಕಿ ಅದನ್ನು ವಿಭಿನ್ನವಾಗಿ ಪ್ರೆಸೆಂಟ್ ಮಾಡುವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಅಪ್ರೋಚ್ ಟುವರ್ಡ್ಸ್ ಆ್ಯಕ್ಟಿಂಗ್ ಇದೆಯಲ್ಲ, ಅದು ಯಾವುದೂ ಕೂಡ ಭಾಳ ಮೀಡಿಯೋಕರ್ ಆಗಿ ಮೊನಾಟನಸ್ ಆಗಿ ಇರಬಾರ್ದು ಅಂತ ಭಾಳ ಡೆಲಿಬ್ರೇಟ್ ಸ್ಟೆಪ್, ಅದು ಡೆಲಿಬ್ರೇಟಾಗಿ ಯೋಚನೆ ಮಾಡಿ ನಾನು ಅದಕ್ಕೆ ಕಡಿವಾಣ ಹಾಕ್ಕೊಂಡೆ. ಸೊ ಹಾಗಾಗಿ ಇವತ್ತಿಗೆ ಖುಷಿ ಏನಪ್ಪ ಅಂತಂದರೆ, ಅದು ವರ್ಕೌಟ್ ಆಯಿತು. ಒಂದಷ್ಟು ಹಣ ಸಂಪಾದನೆ ಆಗಲಿಲ್ಲ ಅನ್ನೋ ಒಂದು ಕೊರತೆ ಬಿಟ್ಟರೆ, ಆ್ಯಸ್ ಅನ್ ಆ್ಯಕ್ಟರ್ ಏನೋ ಈ ಥರ ನೀವು ಹೇಳಿದಾಗ ಈ ಥರ ನನ್ನ ಅಷ್ಟು ಚಿತ್ರಗಳ ಬಗ್ಗೆ ನೀವು ನೋಡಿದಿರಿ, ಮಾತಾಡ್ತಿದ್ದೀರಿ ಅಂತಂದರೆ, ಅದು ನಾನು ಅವತ್ತು ನನಗೆ ನಾನೇ ಹಾಕ್ಕೊಂಡಂಥ ಒಂದು ಹೆಜ್ಜೆ ಅಥವಾ ದಾರಿ ಅಥವಾ ಕಡಿವಾಣ ಏನು ಬೇಕಾದರೂ ಆಗ್ಬೋದು. ನೀವು ಖುಷಿ ಪಟ್ಟಿದ್ದೀರಾ, ಐ ಆಮ್ ಸ್ಯಾಟಿಸ್ಫೈಡ್. ಆ್ಯಂಡ್ ಮುಂದೆ ಕೂಡ ನನ್ನ ಅಪ್ರೋಚ್ ಅದೇ ಥರ ಇರುತ್ತೆ. ಸೊ ಹಾಗಾಗಿ ನನಗೆ ಯಾವುದೋ ಒಂದು ಥರದ ಯಾವುದೋ ಒಂದು ಅಪ್ಪ ಮಾಡಿಬಿಟ್ರೆ ಬರೀ ಅಪ್ಪ ಮಾಡು, ಈ ಹೀರೋಗೂ ಅಪ್ಪ ಮಾಡು, ಆ ಹೀರೋಗೂ ಅಪ್ಪ ಮಾಡು, ಇಲ್ಲ ಇನ್ಯಾವುದು ಮಾಡು, ಈ ಗ್ರೂಗ್ ನಂಗೆ ಸಿಕ್ಕಾಕೊಳ್ಳೋಕೆ ಮೊದಲಿಂದ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನನಗೆ ನೀವು 5 ಭಾಷೆ ಹೇಳಿದ್ರಿ ಆಗಲೇ. ಒಂದು ಸಂಸ್ಕೃತ, ನನ್ನ ಗೆಳೆಯ ಸುಚೇಂದ್ರ ಪ್ರಸಾದ್ ಮಾಡಿದಂಥ ಸಂಸ್ಕೃತ ಚಿತ್ರದಲ್ಲೂ ನಾನು ಮಾಡಿದ್ದೀನಿ, ಕಲಿತು ಸಂಸ್ಕೃತದಲ್ಲಿ ಮಾತಾಡಿದ್ದೀನಿ, ಧ್ವನಿ ಕೊಟ್ಟಿದ್ದೀನಿ. ಆಮೇಲೆ 2 ತುಳು ಚಿತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಒಂದು ಮಲಯಾಳಂ, ಒಂದು ಹಿಂದಿ. ಸೊ ಹೀಗಾಗಿ ಖುಷಿ ಕೊಟ್ಟಿದೆ. ಆ್ಯಂಡ್ ಬೇರೆದು ಇವತ್ತಿಗೇನು ಯೋಚನೆ ಮಾಡ್ತಾರೆ ಅಂತಂದರೆ, ಶರತ್ಗೆ ಇಂಥ ರೋಲು ಅಂತ ಯೋಚನೆ ಮಾಡಲ್ಲ, ಯಾವುದು ಬೇಕಾದರೂ ಎಂಥ ರೋಲ್ಗೆ ಬೇಕಾದರೂ ಯೋಚನೆ, ಅಂದರೆ ಜಂಬ ಪಡ್ತಿಲ್ಲ, ನಾವು ಖುಷಿ ಪಡ್ತಿದ್ದೀನಿ. ಆ ಥರ ಒಂದು ಆಲೋಚನೆ ಇವ್ರಿಗೆ ಬರುತ್ತಲ್ಲ, ಸೊ ಮಾಡಿಸ್ಬೋದ್ರಿ ಅಯ್ಯಪ್ಪ ಮಾಡ್ತಾನೆ ಅನ್ನೋ ಒಂದು ಭಾವನೆ ನಾನೇ ಅವರಿಗೆ ಕೊಟ್ಟಿದ್ದೀನಲ್ಲ, ಅಥವಾ ಅವ್ರು ನನಗೆ ಕೊಟ್ಟಿದ್ದಾರಲ್ಲ, ಇದು ಹೆಮ್ಮೆ ಪಡುವಂಥದ್ದು, ಖುಷಿ ಕೊಡುವಂಥದ್ದು. ಕರೆಕ್ಟ್. ಅಂದರೆ ಸಿಮಿಲರ್ ಪಾತ್ರಗಳು ಬಂದಾಗ ಅದನ್ನ ಬೇರೆ ರೀತಿಯಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಬಟ್ ಅದನ್ನ ಕಂಪ್ಲೀಟ್ ಆಗಿ ಬೇಡ, ಆ ಪಾತ್ರನೇ ಬೇಡ, ನಂಗೆ ರಿಜೆಕ್ಟ್ ಮಾಡ್ತೀನಿ, ಬೇರೆ ಥರದ್ದೇ ಬರಲಿ ಅಂತ ಯಾಕೆ ವೆಯ್ಟ್ ಮಾಡಲಿಲ್ಲ ನೀವು ಅಂತ? ಅಲ್ಲ, ಅಂದ್ರೆ ನಿಮಗೆ ಅದು ಅಲ್ಲಿ ಮೊನಟನಿ ಅಂತ ಅನ್ಸಿಲ್ವಾ? ಸೇಮ್ ಪಾತ್ರನೇ ಬಟ್ ನಾನು ಬೇರೆ ಥರ ಮಾಡಬೇಕು. ಬದುಕೆ ಒಂದು ದಾಕ್ಷಿಣ್ಯಗಳಿಂದ ತುಂಬಿರುತ್ತೆ, ಋಣಗಳಿಂದ ತುಂಬಿರುತ್ತೆ ಅಲ್ವಾ? ನಾವು ಆಮೇಲೆ ಮೇಲಾಗಿ ನಾನು ಖಡಾಖಂಡಿತವಾಗಿ ಇಲ್ಲ ಅಂತ ಹೇಳೋ ಮನುಷ್ಯ ಅಲ್ಲ. ಈಗ ಗಾಂಧಿ ಅವರ ಸ್ಟೇಟ್ಮೆಂಟ್ ಇದೆಯಂತೆ, ಭಾಳ ಹಿಂದೆ ಹೇಳಿರೋದು, ಇಂಡಿಯನ್ಸ್ ಶುಡ್ ಲರ್ನ್ ಹೌ ಟು ಸೇ ನೋ ಅಂತೆ. ಈ ನೋ ಹೇಳಕ್ಕೆ ಬರೋಲ್ಲ ನನಗೆ. ಭಾಳ ಪ್ರೀತಿ ಮಾಡಿ ಸರ್ ನೀವು ಮಾಡಬೇಕು ಅಂತ ಬಂದಾಗ ಅವ್ರಿಗೆ ನಿರಾಕರಿಸಿಯೋ ಅಥವಾ ಇಲ್ಲ ಅಂತ ಹೇಳಿ ಅವ್ರಿಗೆ ಬೇಜಾರು ಮಾಡಿ ಕಳಿಸೋ ಅಂಥದ್ದು ಇದು ನನಗೆ ಬಂದಿಲ್ಲ. ಆದ್ದರಿಂದ ಕೆಲವಾರು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದೇನೋ, ಆಗಲಿ ಬಿಡಿ ಅಂಥದ್ದು ಎಲ್ಲನೂ ಏನೋ ಅವ್ರಿಗೆ ಖುಷಿ ಕೊಡ್ತೀವಿ. ಈಗ ಬರೀ ನನ್ನ ಖುಷಿನೇ ನೋಡ್ತಾ ಇರೋಕ್ಕಾಗಲ್ಲ ಅಲ್ವಾ? ನಾನು ಬೇರೆಯವರ ಖುಷಿಗೂ ದಾರಿ ಮಾಡಿಕೊಡ್ಬೇಕು, ಅವ್ರಿಗೂ ನಾನು ಆ ಒಂದು ನನ್ನ ನಡೆಯಿಂದ ಅವ್ರಿಗೆ ಖುಷಿ ಆಗುತ್ತೆ. ಅವ್ರ ಸಿನಿಮಾದಲ್ಲಿ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಆದಾಗ ನನ್ನ ಖುಷಿನ ತ್ಯಜಿಸಿ ಅವ್ರಿಗೋಸ್ಕರ ಮಾಡಿರ್ತೀನಿ. ಅಲ್ಲಿ ಏನೋ ಈಗ ನಾನು ಅದನ್ನು ಮತ್ತೆ ರಿಪೀಟ್ ಆಗ್ತಿದೆ ಅಂತ ನನಗೆ ಗೊತ್ತಿರೋದ್ರಿಂದ ಆ ಕೊಟ್ಟಿರೋ ಪಾತ್ರಕ್ಕೆ ಇನ್ನೊಂದು ರೀತಿಯಲ್ಲಿ ಅದನ್ನು ಹಿಂದೆ ಬಳಸಿರೋ ಬಾಡಿ ಲ್ಯಾಂಗ್ವೇಜ್ ಆಗಲಿ ಅಥವಾ ಮಾತುಗಾರಿಕೆ ಆಗಲಿ ಅದೆಲ್ಲವನ್ನು ಇಲ್ಲಿ ಸಾಧ್ಯವಾದಷ್ಟು ಬೇರೆ ರೀತಿಯಲ್ಲಿ, ಬಟ್ ಬೇರೆ ರೀತಿಯಲ್ಲಿ ಅಂದ ತಕ್ಷಣ ಅದೇನೋ ಟೋಟಲಿ ಡಿಫ್ರೆಂಟಾಗಿ ಕಾಣಬೇಕು ಅನ್ನೋ ಇದಲ್ಲ. ಆ ಸಿನಿಮಾ ಮತ್ತು ಕತೆ ಮತ್ತು ಆ ಇದರೊಳಗಡೆ ಬೇರೆ ಎಲ್ಲ ಪಾತ್ರಗಳ ಜೊತೆಯಲ್ಲೂ ಜೆಲ್ಲಾಗೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವ ಪ್ರಯತ್ನ ಮಾಡಿರ್ತೀವಿ. ಟು ಆನ್ ಎಕ್ಸ್ಟೆಂಟ್ ಐ ಆಮ್ ಸಕ್ಸಸ್ಫುಲ್ ಇನ್ ದಟ್. ಅಲ್ಲ, ಅದಕ್ಕೆ ಬಹಳ ಒಳ್ಳೆ ಉದಾಹರಣೆ ಹೇಳಬೇಕು ಅಂದರೆ, ಈಗ ನೀವು ಮಾತಾಡ್ತಾ ಅವರ ಮೊದಲ ಹೆಜ್ಜೆ ಹುಲಿಯ ಇದರಿಂದ ಹಿಡಿದು ಇವತ್ತಿನವರೆಗೂ ಆ ಪ್ರತಿ ಪಾತ್ರದ ಹೆಸರನ್ನು ಹೇಳಿದ್ರಿ ನೀವು. ಅಂದ್ರೆ ಆ ಪಾತ್ರ ನಿಮ್ಮಲ್ಲಿ ಕೂತಿರೋದ್ರಿಂದ ಮಾತ್ರ ಅದನ್ನು ಹೇಳಕ್ಕೆ ಸಾಧ್ಯ ಆಗ್ತದೆ. ಸೊ ಅಂದ್ರೆ ಒಬ್ಬ ಕಲಾವಿದನಾಗಿ ಅವರು ಎಲ್ಲೂ ಸೋಲಲ್ಲ. ಯಾಕೆ ಅಂದರೆ ಆ ಪಾತ್ರಕ್ಕೆ ಏನು ಮಹತ್ವ ಕೊಡಬೇಕೋ ಕೊಡ್ತಾ ಅವರ ತನವನ್ನು ಹೇಗೆ ಉಳಿಸ್ಕೊಳ್ಬೇಕು ಅದನ್ನು ಉಳಿಸ್ಕೊಂಡು ಬಂದಿರೋದ್ರಿಂದಲೇ ಇವತ್ತು ಶರತ್ 7 ಭಾಷೆಯ ನಟರಾಗಿ ಉಳ್ಕೊಂಡು ಹೋಗ್ತಾ ಇರೋದು. ಸೊ ಇನ್ನು ಮುಂದಕ್ಕೂ ಕೂಡ ಅವರು ಹಾಗೆ ಅದನ್ನು ಸಾಗಿಸ್ತಾರೆ ಅನ್ನುವಂಥ ಇದಿದೆ.
ಸರ್ ಇನ್ನು ಈ ಸಿನಿಮಾದ ನಾಯಕ ನಟರು ನಿಮ್ಮ ಶಿಷ್ಯ ಕೂಡ ಹೌದು. ಸೊ ಅವರೇ ಪ್ರೊಡಕ್ಷನ್ನು ಪ್ಲಸ್ ನಾಯಕರಾಗಿ ಆ್ಯಕ್ಟ್ ಮಾಡಿರೋದು. ನಿಮ್ಗೆ ಹೇಗೆ ಅನಿಸುತ್ತೆ ಅವರು ಪಾತ್ರ ಪೋಷಣೆ ಮಾಡಿರುವ ರೀತಿ ಎಲ್ಲ? ಇದೊಂದು ಹೆಮ್ಮೆಯ ವಿಷಯ. ರಂಗಭೂಮಿ ನಟನಾಗಿ ರಘುರಾಜನಂದನನ್ ಜೊತೆಗೆ ಬರ್ತಾನೆ. ಅವನು ಅವತ್ತಿಂದ ಅದರ ಬಗ್ಗೆ ಹೆಚ್ಚು ಆಸಕ್ತಿ, ಸಿನಿಮಾವನ್ನು ಕನಸು ಕಂಡುಕೊಂಡು ರಂಗಭೂಮಿಯನ್ನು ತಾಯಿಯಾಗಿ ತಗೊಂಡು ಅವನು ಒಳಕ್ಕೆ ಬಂದವನು. ಸೊ ಅದನ್ನು ಅಷ್ಟೇ ಜೀವಂತಿಕೆಯಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದಾನೆ. ಅದರ ಪ್ರತಿಫಲ ಇವತ್ತು ಅವನು ನಾಯಕ ನಟನಾಗಿ ಇಲ್ಲಿ ನಿಂತಿದ್ದಾನೆ. ಸೊ ಪ್ರತಿಯೊಂದರಲ್ಲೂ ಅವನ ಡೆಡಿಕೇಶನ್ ತುಂಬ ಚೆನ್ನಾಗಿರೋದ್ರಿಂದ ಇದೊಂದು ಅದ್ಭುತ ಸಿನಿಮಾ ಆಗಂತೂ ಮೂಡಿ ಬಂದಿದೆ. ಅವನ ಆ್ಯಕ್ಟಿಂಗ್ ಕೆರಿಯರ್ ನಿಜವಾಗ್ಲೂ ತುಂಬ ಚೆನ್ನಾಗಿ, ಬಹುಶಃ ನೀವು ಕೆಲವು ವಿಜುವಲ್ಸ್ ನೋಡಿದಾಗ ನಿಮಗೆ ಅನಿಸಿರ್ಬೋದು, ಅವನ ತನವನ್ನು ಅವನು ಉಳಿಸಿ ಒಂದು ಅದ್ಭುತ ನಾಯಕನಾಗಿ ಹೊರಹೊಮ್ಮುವಂಥ ಎಲ್ಲ ಸಾಧ್ಯತೆಗಳು ನನಗೆ ಕಂಡಿದೆ. ಓಕೆ ಸರ್, ಇನ್ನು ಈ ಸಿನಿಮಾದ ಪಾತ್ರ ರಾಮಕೃಷ್ಣ ಅಂತ ಪಾತ್ರ ನೀವು ಪ್ಲೇ ಮಾಡ್ತಿದ್ದೀರಾ. ಸೊ ಇದು ಕೂಡ, ಈ ಪಾತ್ರ ಕೂಡ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತಾ ಪ್ರೇಕ್ಷಕರ ಮನಸ್ಸಲ್ಲಿ? ಬೇರೆ ಎಲ್ಲ ಪಾತ್ರಗಳ ಹೆಸರು ಹೇಳಿದೆ ನಾನು ಆ್ಯಕ್ಚುಲಿ, ಹಾಗಂತ ನೋಡಿದವರು ಹೇಳಿದ್ದಾರೆ. ನಾನು ನೋಡಿಲ್ಲ ಇನ್ನ ಚಿತ್ರ. ಮಾಲೂರು ವಿಜಯ್ ಸರ್ಗೆ ಒಂದು ಸರಿ ಅವರ ಶಿಷ್ಯ, ಈಗ ನಾಯಕ ನಟ ರಘು ರಾಜಾನಂದ, ಅಪ್ಪಟ ಮಾಲೂರು ವಿಜಯ್ ಸರ್ ಅವರ ಪ್ರಾಡಕ್ಟು. ಅವ್ರ ಜೊತೆಯಲ್ಲಿ ಸಾಕಷ್ಟು ವರ್ಷಗಳು ರಂಗಭೂಮಿ ಕೃಷಿ ಮಾಡಿರುವಂಥ ಹುಡುಗ. ಸೊ ಗುರುಗಳ ಗಮನಕ್ಕೆ ಇಡೀ ಚಿತ್ರನ, ರೆಡಿ ಆಗಿರುವಂಥ ಚಿತ್ರನ ತೋರಿಸಿದ್ದಾರೆ ಅವ್ರಿಗೆ ಅವ್ರ ಮನಸ್ಸಿನಲ್ಲಿ ಉಳಿದಿದೆಯಾ ಇಲ್ವಾ ಅಂತ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಅದ್ರ ಬಗ್ಗೆ ಮಾತಾಡೋದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದೇ ಈಗ ನೀವು ಒಂದೊಂದು ಸಿನಿಮಾದಲ್ಲೂ, ಈಗ ಕೊತ್ವಾಲನ ಇದೇನಿದೆಯಲ್ಲ, ಅದು ನೀವು ಇನ್ನೆಲ್ಲೋ ಅಜ್ಞಾತವಾಸಿಯಲ್ಲಿ ನೋಡೋಕೆ ಸಾಧ್ಯ ಇಲ್ಲ, ಅಥವಾ ಹುಲಿಯಾನಲ್ಲಿ ನೋಡೋಕೆ ಸಾಧ್ಯ ಇಲ್ಲ. ಈಗ ಬಹುಶಃ ನನಗೆ ಕಾಯ್ತಾ ಇದ್ದೀನಿ, ಅಖಂಡ 2 ಬಂದರೆ ಮತ್ತೆ ಶರತ್ ಸರ್ ನಮ್ಮ ಕೈಗೆ ಸಿಗೋದಿಲ್ಲ. ಅಂದರೆ ಆ ರೇಂಜಿನ ಅವರ ಅಭಿನಯ ರಾಕ್ಷಸನೇ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಸೊ ಆ ಥರದ ಬೇರೆ ಬೇರೆ ಮಜಲುಗಳನ್ನ ಕೊಟ್ಟಿರುವಂಥ ಶರತ್ ಸರ್ ಇಲ್ಲಿ ಇನ್ನೊಂದು ಹೊಸ ಮಜಲನ್ನು ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಕೊಡ್ತಾ ಇದ್ದಾರೆ. ಆ ಥರದ ಒಂದು ಅಚ್ಚಳಿಯದ ಪಾತ್ರ ಆಗಿರುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ಇದೆ ಸರ್. ಕರೆಕ್ಟ್. ಏನಂದರೆ ನಾನು ಅದು ಪ್ರತಿ ಸಲ ಹೇಳ್ತಾ ಬಂದಿದ್ದೀನಿ, ನನಗೆ ಇದಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಮಾಡಬಲ್ಲೇನೋ ಬಿಡಬಲ್ಲೇನೋ ಗೊತ್ತಿಲ್ಲ ನನಗೆ. ಆದರೆ ನನ್ನ ಬಗ್ಗೆ ನಂಬಿಕೆ ಇಟ್ಕೊಂಡ್ರು ನಮ್ಮ ನಿರ್ದೇಶಕರು, ಬರಹಗಾರರು, ನಿರ್ಮಾಪಕರು. ಸೊ ಈಗ ಅವರೆಲ್ಲ ಕೊಟ್ಟಿರೋದೆಲ್ಲ ನನಗೆ ಅದೇ ಒಂದು ರೀತಿಯ ಚಾಲೆಂಜು. ಆಮೇಲೆ ಆ ಚಾಲೆಂಜನ್ನು ನಾನು ಇನಿಷಿಯಲಿ ಒಬ್ಬ ಹೊಸ ವಿದ್ಯಾರ್ಥಿ ಹೇಗೆ ನೋಡ್ತಾನೋ ಅದೇ ರೀತಿಯಲ್ಲಿ ನಾನು ಪ್ರತಿ ಪಾತ್ರನೂ ನೋಡಿದ್ದೀನಿ. ಸೊ ಆದ್ದರಿಂದ ಅವು ಬೇರೆ ಬೇರೆ ರೀತಿಯಲ್ಲಿ ಅದು ಹೇಗೆ ಬರೆಯಲ್ಪಟ್ಟಿದೆಯೋ, ಹೇಗೆ ಅವ್ರು ಬಯಸಿದಾರೋ ಆ ರೀತಿಯಲ್ಲಿ ಅದು ಶೇಪಪ್ ಆಗಿರೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನಗಿಂತ ಹೆಚ್ಚಾಗಿ ಅವ್ರಿಗೆ ಆ ನಂಬಿಕೆ ಇದೆ, ಮಾಡಬಲ್ಲರು ಅಂತ. ಆಮೇಲೆ ಈ ರಂಗಭೂಮಿಯಿಂದ ಬಂದವರಿಗೆ ಒಂದು ವಿಶೇಷತೆ ಇದೆ. ಈಗ ಎಕ್ಸಾಂಪಲ್, ನೀವು ಚಲನಚಿತ್ರ ಪ್ರದರ್ಶನ ಅಂತ ಕರಿತೀರಿ, ಆದರೆ ನಾವು ನಾಟಕವನ್ನ ಪ್ರಯೋಗ ಅಂತ ಕರಿತೀವಿ. ಪ್ರಯೋಗ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಎವ್ರಿ ಡೇ ನಾವು ಅದಕ್ಕೆ ಒಂದು ಹೊಸತನವನ್ನು ಕೊಡ್ತಾನೆ ಹೋಗ್ತೀವಿ. ಈಗ ಒಂದು ರಿಹರ್ಸಲ್ ಆದಮೇಲೆ ಇನ್ನೊಂದು ರಿಹರ್ಸಲ್ಗೆ ಅದಕ್ಕೆ ಒಂದು ಹೊಸತನ ಏನು ಕೊಡಬೇಕು, ಒಂದು ಶೋ ಆದಮೇಲೆ ಜನ ಅದನ್ನು ನೋಡಿದ ರೀತಿಗೆ ಇನ್ನೇನು ಹೊಸತನ ಕೊಡಬೇಕು. ಸೊ ಆ ಥರದ ಪ್ರತಿಪಾತ್ರಗಳನ್ನು ಮಾಡೋ ಅನುಭವ ರಂಗಭೂಮಿಯ ಕಲಾವಿದರಿಗೆ ಇರೋದ್ರಿಂದ, ಪ್ರಯೋಗಶೀಲವಾಗಿ ನಾವು ಇರೋದ್ರಿಂದ ಹೆಚ್ಚು ಜೀವಂತಿಕೆಯಿಂದ ಯಾವ ಪಾತ್ರವನ್ನು ಬೇಕಾದರೂ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರತಿ ಸಿನಿಮಾ, ಪ್ರತಿ ಪಾತ್ರ ನಮಗೆ ಪ್ರಯೋಗವೇ. ಸರ್ 30 years ಆಫ್ ಜರ್ನಿಯಲ್ಲಿ ನಿಮ್ಮನ್ನು ತುಂಬ ಕಾಡಿದ ಪಾತ್ರ, ಅಥವಾ ನಾನು ಈ ಥರದೊಂದು ಪಾತ್ರ ಮಾಡಿದ್ದೀನಿ ಅಂತ ಹೆಮ್ಮೆ ಪಡುವಂತಹ ಒಂದು ಪಾತ್ರ, ಪ್ಲಸ್ ಅದೊಂದು ಪ್ರಶ್ನೆ, ನೆಕ್ಸ್ಟ್ ನಿಮಗೆ ಈ ಥರದೊಂದು ಪಾತ್ರ ನಂಗೆ ಮಾಡಲೇಬೇಕು ಅಂತ ನೀವು ಅಂದ್ಕೊಳ್ಳೋ ಪಾತ್ರ ಯಾವುದು ಅಂತ? ಇಲ್ಲ, ಆ ಥರದ್ದು ಯಾವ ಆಸೆನೂ ಇಲ್ಲ ನನಗೆ. ಬಹುಶಃ ನನ್ನಲ್ಲಿ ಒಂದು ಗುಣ ಇದೆ. ನಾನು ಒಂದು ಪಾತ್ರನ ನಾನು ಅಂದ್ಕೊಂಡಿರೋದು ಆ ರೀತಿ ಯಾವುದೋ ಒಂದು ಪಾತ್ರ ನಾನು ಮಾಡಾದ್ಮೇಲೆ, ಯಾಕಂದರೆ ಸಿನಿಮಾದಲ್ಲಿ ಎಸ್ಪೆಷಲಿ ನಮಗೆ ಶೆಡ್ಯೂಲ್ಸ್ಗಳು ಕೊಟ್ಟಿರ್ತಾರೆ. 3 ದಿವಸ ಈ ಸಿನಿಮಾ, 3ನೇ ದಿವಸದ ನಂತರದಿಂದ ಈ ಸಿನಿಮಾ, ಒಟ್ಟಾರೆ ತಿಂಗಳು ಇಡೀ ನಾವೊಂದು ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಏನು ಇದ್ದೀವಿ. ಹಾಗಂತ ನಾನು ಬ್ರ್ಯಾಂಡ್ ಮಾಡೋದಕ್ಕೆ ಅಥವಾ ಇದರೊಳಗಡೆ ಡಿಫೈನ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸಪೋರ್ಟಿಂಗು, ಕ್ಯಾರೆಕ್ಟರು, ಕಾಮಿಡಿ, ನಾವು ಏನು ಅಂತಂದರೆ
ಆ್ಯಕ್ಟಿಂಗನ್ನು ಇಷ್ಟಪಡೋ ಜನ ಪ್ರತಿ ದಿವಸ ಅಂತಲೇ ಇಟ್ಕೊಳ್ಳಿ, ಪ್ರತಿ 2 ದಿವಸಕ್ಕೆ ನಾವು ಬೇರೆ ಬೇರೆ ಪಾತ್ರಗಳು ಮಾಡ್ತಾ ಇರಬೇಕಾಗತ್ತೆ. ಪ್ರತಿ 2 ದಿವಸಕ್ಕೆ ನಾವು ಹೊಸದಾಗಿ ಹುಟ್ಟಬೇಕಾಗತ್ತೆ. ಇವತ್ತು ಇದಕ್ಕೆ ಹಾನೆಸ್ಟಿ ಜಸ್ಟಿಫಿಕೇಶನ್ ನಾವು ಕೊಟ್ಟರೆ ನೆಕ್ಸ್ಟ್ 3 ಡೇಸ್ ಇನ್ನೊಂದು ಮಾಡಬೇಕು, ಅದ್ರ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ 3 ಡೇಸ್ ಇನ್ನೊಂದು ಮಾಡಬೇಕು, ತಿರುಗಿ ವಾಪಸ್ ಇದ್ರ ಶೆಡ್ಯೂಲ್ ಶುರುವಾಗಿ ತಿರುಗಿ ಅದಾಗು ಈ ಥರದ್ದು ನಡೆಯುತ್ತೆ. ಸೊ ಎಲ್ಲೋ ಒಂದು ಕಡೆ ಒಳಗೆ ಇಳಿಯೋಗುವುದು ಆಚೆ ಬರೋದು ಭಾಳ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಆಮೇಲೆ ಮರುವನ್ನು ರೂಢಿಸ್ಕೋಬೇಕಾಗತ್ತೆ. ಅದು ಮರವು ಅನ್ನೋದು ಕ್ಯಾರೆಕ್ಟರಲ್ಲೇ ಇದ್ದಾಗ ನನಗೆ ಅದಿದೆ ಅನಿಸುತ್ತೆ. ಸ್ವತಃ ನನ್ನಲ್ಲಿರೋದ್ರಿಂದ ಅದು ಆಯಾ ದಿವಸ ಅದನ್ನ ಏನೇನು ಅಟೆಂಡ್ ಮಾಡಬೇಕು ಅದು ಮಾಡಿಬಿಟ್ಟು ಮರೆತು ಬಿಡ್ತೀನಿ ನಾನು. ಮತ್ತೆ ಅದಕ್ಕೆ ಹೋದಾಗ ಅದನ್ನು ಜೀವಿಸ್ತೀನಿ. ಜೀವಿಸೋದು ಮತ್ತೆ ಆಚೆ ಬರೋದು, ಆ ಪ್ರೋಸೆಸ್ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಥವಾ ನಾನು ಅದನ್ನ ಗೊತ್ತಿಲ್ಲದೆ ನನಗೆ ರೂಢಿಸ್ಕೊಂಡ್ಬಿಟ್ಟಿದ್ದೀನಿ. ಅದ್ಭುತ ಅಂತೇನೆ ಹೇಳಕ್ ಹೋಗ್ತಿಲ್ಲ, ಇದೊಂದು ಕ್ವಾಲಿಟಿ ಇರೋದ್ರಿಂದ ಅದು ನನ್ನ ಕರಿಯರ್ಗೆ, ನನ್ನ ಸಿನಿಮಾ ಕೆಲಸಕ್ಕೆ, ಅಭಿನಯಕ್ಕೆ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತೀನಿ. ಅದೇ ಸರ್, 30 years of ಜರ್ನಿಯಲ್ಲಿ ನಿಮಗೆ ತುಂಬಾ ನಾನು ಇದೊಂದು ಮಾಡಿದ್ದೀನಿ ಅಂತ ನೀವು ಹೆಮ್ಮೆ ಪಡೋದು. ಅದಕ್ಕೇನೆ ಹೇಳೋದು, ಇವತ್ತು ನಾನು ಅದನ್ನೆಲ್ಲ ನೋಡಿದಾಗ ನಾನು ಮಾಡೋದನ್ನ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲವೂ ಖುಷಿ ಕೊಟ್ಟಿದೆ, ಎಲ್ಲ ಪಾತ್ರಗಳು ಖುಷಿ ಕೊಟ್ಟಿದೆ. ಈ ನನಗಿಂತ ಹೆಚ್ಚಾಗಿ ನನ್ನನ್ನ ಅಥವಾ ನನ್ನ ಅಭಿನಯವನ್ನ ನೋಡಿ ಮೆಚ್ಚಿ ಕೊಂಡಾಡಿ ಮಾತಾಡಿದಾಗ ನಾವು ಪಟ್ಟಂತ ಪರಿಶ್ರಮಕ್ಕೆ ಆ ಮಾತುಗಳು ಕೇಳೋದು ಬಹಳ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಅದಕ್ಕಿಂತ ಇನ್ನೇನು ಬೇಕು, ಕಲಾವಿದರುಗಳಿಗೆ ಚಪ್ಪಾಳೆ ಬೇಕು, ನಮಗೆ ಹೆಚ್ಚೇನು ಬೇಡ, ದುಡ್ಡಿಗಿಂತ ದೊಡ್ಡದು ನಮಗದು. ಅದು ಶಬಾಷ್, ಏನು ಸರ್ ಆ ರೋಲು ಎಷ್ಟು ಚೆನ್ನಾಗಿ ಮಾಡಿದ್ರಿ ಸರ್ ಈಗ ನೀವು ಹೇಳಿದ್ರಿ 3 ನನಗೇ ಗೊತ್ತಿಲ್ಲ. ಈಗ ನಿಮ್ಮಿಂದ ನಾನು ನಿಮ್ಮ ಬಾಯಿಂದ ಆ ಮಾತು ಕೇಳಿದಾಗ ನನ್ನನ್ನು ನಾನು ಬೆಂಚ ಪುಡ್ಸ್ಕೋಬೋದು, ಖುಷಿ ಆಗುತ್ತೆ ಕೇಳೋದಕ್ಕೆ. ಸೊ ನಿಮ್ಮ ರೀತಿಯಲ್ಲೇ ಸಾಕಷ್ಟು ಜನ ಬಂದು ಹೇಳಿದಾಗ ಅದು ಇಮ್ಮಡಿ ಆಗುತ್ತೆ ಖುಷಿ. ಸೊ ಅದೇ ಥರ ನನ್ನ ಕರಿಯರು ಮುಂದೆ ಸಾಗಲಿ ಅಂತ ಆಸೆ ಪಡೋನು. ನೋಡೋಣ ಎಲ್ಲಿವರೆಗೆ ಸಾಧ್ಯತೆ ಇದೆ ಸರ್. ಅದೇ 7 ಭಾಷೆ ಫುಲ್ ಫ್ಲೆಡ್ಜ್ಡ್ ಆಗಿ ನೀವು ಕೇಳಿದ ಹಾಗೆ ಫುಲ್ ಫ್ಲೆಡ್ಜ್ಡ್ ಆಗಿ ಕೆಲವಾರು ಪಾತ್ರಗಳು ಅಫ್ಕೋರ್ಸ್ ಆ ದಿನಗಳಿನ ಕೊತ್ವಾಲ್ ರಾಮಚಂದ್ರನ ಪಾತ್ರ ಆಗ್ಬೋದು, ಸಾರಥಿಯ ಪಾತ್ರ ಆಗ್ಬೋದು, ಆಮೇಲೆ ಭೀಮಾ ತೀರದಲ್ಲಿನ ಪಾತ್ರ ಆಗ್ಬೋದು, ರೀಸೆಂಟಾಗಿ ಪಿದಾಯಿ ಅಂತ ಒಂದು ತುಳು ಚಿತ್ರದಲ್ಲಿ ಅಭಿನಯಿಸಿದೆ. ಅದು ಕೂಡ ಬಹಳ ಖುಷಿ ಕೊಟ್ಟಂಥ, ಸಮಾಧಾನ ಕೊಟ್ಟಂಥ ಪಾತ್ರ. ಯಾಕೆ ಅಂತಂದರೆ ಇವು ಬಹಳ ಮೇಜರ್ ಪಾತ್ರಗಳು. ನಾನು ಇನ್ನೂ ಒಂದಷ್ಟಿದೆ, ಸಿಂಗಾರವ್ವ ಆಗ್ಬೋದು, ನಾಗವರ್ಣರ ಸಿಂಗಾರವ್ವ, ಪ್ಯಾರಿಸ್ ಪ್ರಣಯ, ನಾಗತಿಹಳ್ಳಿ ಮೆಸ್ಟ್ರ್ ಸಿನಿಮಾ, ನಮ್ಮ ಗುರುಗಳಾದ KV ರಾಜು ಸರ್ ಅವರ ಒಂದೇ ಸಿನಿಮಾ ಮಾಡಿದ್ದು. ಆ ಒಂದು ಸಿನಿಮಾದಲ್ಲಿನ ಕೆಲಸ, ಅವ್ರ ಜೊತೆಲಿ ಮಾಡಿದ ಕೆಲಸ ನನಗೆ ಒಂದು 250 ಸಿನಿಮಾ 300 ಸಿನಿಮಾ ಮಾಡೋ ಅಷ್ಟು ತಾಕತ್ತು ಕೊಡ್ತು ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದಂಥ ಒಂದು ಗರಡಿ ಅದು. ಆಮೇಲೆ ಬಹಳ ತಿಳುವಳಿಕೆ ಇದ್ದಂಥ, ಪ್ರಜ್ಞಾವಂತಿಕೆ ಇದ್ದಂಥ ಒಬ್ಬ ನಿರ್ದೇಶಕರವರು. ಸೊ ಅವರಿಂದ ನಾನು ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡ್ತೀನಿ, ಅವರಿಗೆ ನನ್ನ ತಂದೆ ಪರಿಚಯ ಮಾಡ್ತಾರೆ ನನ್ನನ್ನು, ಅಲ್ಲಿಂದ ನನ್ನ ಜರ್ನಿ ಶುರುವಾಗುತ್ತೆ ಅಂತಂದರೆ ಯೋಚನೆ ಮಾಡೋದು. ಆಮೇಲೆ ಮೊದಲೊಂದು ಮಾತಿತ್ತು, KVR ಗರಡಿಯಲ್ಲಿ ಪಳಗ್ ಬಂದವರು ಸಣ್ಣ ಪುಟ್ಟ ಸಾಮಾನ್ಯದ ಜನ ಅಲ್ಲ ಅಂತ. ಇದು ನಾನು ಕೊಚ್ಕೋತಿಲ್ಲ, ಜಂಬ ಪಡ್ತಿಲ್ಲ ಈ ಥರದ್ದು. ಯಾಕಂದರೆ KVR ಗರಡಿಯಿಂದ ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಬಂದಿದ್ದಾರೆ. ದೇವರಾಜ್ ಸರ್ ಆಗ್ಬೋದು, ಜಗ್ಗೇಶ್ ಸರ್ ಆಗ್ಬೋದು, ಅವಿನಾಶ್ ಜಿ ಆಗ್ಬೋದು, ನಮ್ಮ ತೀರ್ಕೊಂಡಂಥ ಲಮು ನಾಗೇಶ್ ಅವರಾಗ್ಬೋದು, ಸಾಕಷ್ಟು ಜನ ಭಾಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆಯವರು ಕೂಡ KVR ಸರ್ ಹೆಂಗೆ ಅಂತಂದರೆ ನಮ್ಮ ತಂದೆ ಭಾಳ ಇಷ್ಟಪಡ್ತಿದ್ರು. ಅವರ ಪ್ರತಿ ಪಿಕ್ಚರಲ್ಲಿ ನಮ್ಮ ತಂದೆ ಒಂದಲ್ಲ ಒಂದು ಒಳ್ಳೆ ಪಾತ್ರ ಮಾಡಿಯೇ ಇರ್ತಿದ್ರು. ಸೊ ಹೀಗಾಗಿ ಆಮೇಲೆ ಅವರ ಸ್ಟ್ರೆಂತ್ ಬಗ್ಗೆ ಜೊತೆಗೆ ಆ್ಯಡೆಡ್ ಅಡ್ವಾಂಟೇಜ್ ರಂಗಭೂಮಿ. ಸೊ ಆಮೇಲೆ ನಮ್ಮ ಏನಂತಾರೆ, ನಾವು ಹಾಕ್ಕೊಂಡಂಥ ಹೆಜ್ಜೆ, ನಾವು ಕಲಾವಿದರಾಗಬೇಕು. ರಂಗಭೂಮಿಯಲ್ಲಿ ನಾನು ಪ್ರತಿ ಸರಿ ಎಲ್ಲ ಸಂದರ್ಶನಗಳಲ್ಲೂ ಹೇಳೋದೇನಂತಂದರೆ, ನಮ್ಮಲ್ಲಿ ಹೈರಾರ್ಕಿ ಇರೋದಿಲ್ಲ, ಎಲ್ಲರೂ ಒಂದೇ. ರಾಜನ ಪಾತ್ರ ಮಾಡೋನು ಅವನು ಒಂದೇ, ಭಾಳ ಒನ್ ಲೈನರು ಒಂದು ಪದ ಹೇಳಿ ಹಿಂಗೆ ಎಕ್ಸಿಟ್ ತಗೊಳ್ಳೋ ಒಬ್ಬ ಕಲಾವಿದನೂ ಒಂದೇ. ಇವನು ದೊಡ್ಡವನು, ಅವನು ಚಿಕ್ಕವನು, ಈ ತಾರತಮ್ಯ ರಂಗಭೂಮಿಲಿ ಇಲ್ಲ. ನಮ್ಮಲ್ಲೇ ಇಲ್ಲಿ ಸಿನಿಮಾದಲ್ಲಿ, ಬಿಕಾಸ್ ಇದು ವ್ಯಾವಹಾರಿಕವಾಗಿ ನೋಡೋದ್ರಿಂದ ಅಲ್ಲಿ ಆತ ಹೀರೋ, ಈತ ಕಮಿಡಿಯನ್ನು, ಈತ ವಿಲನ್ನು, ಈ ಥರದ ಕ್ಯಾಟಗರೈಸೇಷನ್ ಬಂದು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಸರ್. ಈಗ ಎಷ್ಟು ಸಿನಿಮಾ ಆಯ್ತು ಸರ್ ಅಂದಾಜು, ನಂಬರ್ ಹೇಳೋದಾದ್ರೆ? ಹತ್ರ ಅಲ್ಲ, 300 ದಾಟಿದ್ದೀನಿ. ಎಲ್ಲ ಭಾಷೆಗಳ ಪಟ್ಟಿಯನ್ನು ಸೇರಿಸಿದ್ರೆ 300 ದಾಟಿದೆ.
ಓಕೆ ಸರ್, ಈಗ ಅದೇ 300 ಫಿಲಮ್ಸ್ ನಾವು ಅವಕಾಶ ಕಡಿಮೆ ಆಯ್ತಾ ಅಂತ ಕೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಈಗ ನಾರ್ಮಲ್ ಒಂದು ಲೇಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ಜನಗಳು ಯಾವ ರೀತಿ ಯೋಚನೆ ಮಾಡ್ತಿರ್ತಾರೆ ಅಂದರೆ, ಈಗ ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ಈಗ ನಮ್ಮ ತಂದೆ ತಾಯಿ ಎಲ್ಲ ಮಾತಾಡ್ಕೊಳ್ಳೋದು ನಾವು ಕೇಳಿದ್ದೀವಿ. ತುಂಬ ಒಳ್ಳೆ ಆ್ಯಕ್ಟ್ರು, ಆದರೆ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಗಲ್ಲ ಅವರಿಗೆ. ಫಾರ್ ಎಕ್ಸಾಂಪಲ್ ಈಗ ಕಾಂತಾರನೋ KGF ಆ ಥರ ದೊಡ್ಡ ಸಿನಿಮಾಗಳಲ್ಲಿ ಇರಲ್ಲ, ಯಾರನ್ನ ಬೇರೆಯವರು ಕರ್ಕೊಂಡ್ಬಂದಿರ್ತಾರೆ ಸಮಥಿಂಗ್. ಅದು ಯಾಕೆ ಹಂಗಾಗುತ್ತೆ ಅಂತ ಅವ್ರು ಮಾತಾಡ್ಕೊಳ್ಳೋದು ಕೇಳಿದ್ದೀವಿ. ಸೊ ನಿಮಗೆ ಆ ಥರ ಏನಾದರೂ ಅನಿಸಿದೆಯಾ ಯಾವಾಗಲಾದರೂ? ಯಾಕಂದ್ರೆ ಅದು ದೊಡ್ಡದಾಗಿ ಲೈಮ್ ಲೈಟ್ ಪಡ್ಕೊಳ್ಳುವಂತಹ ಇಲ್ಲ ಸಿನಿಮಾಗಳಲ್ಲಿ ನಿಮ್ಗೆ ಯಾಕೆ ಅವಕಾಶ ಇರಲ್ಲ? ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ಆ ಥರ ಯೋಚನೆ ಮಾಡಿದ್ರಲ್ಲ, ಅವ್ರಿಗೆ ನನ್ನ ನಮಸ್ಕಾರಗಳು. ಅದು ಸರಿ ಇರಬಹುದು. ನನ್ನ ಮನಸ್ಸಿನ ಅಂತರಾಳಕ್ಕೆ ನನ್ನನ್ನು ಕೇಳ್ಕೊಂಡಾಗ ಅವ್ರು ಯೋಚನೆ ಮಾಡಿದ್ದು ಕರೆಕ್ಟ್ ಇದೆ ಅಂತಲೂ ಅನಿಸಿದ್ದಿದೆ, ಇಲ್ಲ ಅಂತಲ್ಲ. ಬಟ್ ನಮ್ಗೆ ಏನು ಬರುತ್ತೋ ಅದರಲ್ಲೇ ಮಾಡ್ತಾ ಹೋಗ್ಬೇಕು. ಯಾರೋ ಕರೀಲಿಲ್ಲ ಅಂತ ಯಾಕೆ ನಾನು ಯೋಚನೆ ಮಾಡಲಿ? ನನಗೆ ಅಭಿನಯ ಅನ್ನೋದು ಇಷ್ಟ. ದೊಡ್ಡವ್ರು ಕರೀಲಿಲ್ಲ ಅಂದರೆ ರೋಣ ಅಂತ ಚಿತ್ರದ ನಿರ್ದೇಶಕ, ಚಿತ್ರದ ನಾಯಕ ನಟ ನಿರ್ಮಾಪಕ ಕೂಡ ಹೌದು. ಅವ್ರ ಕರೆದಾಗ ಅದು ಚಿತ್ರನೇ, ಅದು ಪಾತ್ರನೇ. ಅದರಿಂದ ಚಿಕ್ಕದು ದೊಡ್ಡದು ಅನ್ನೋ ಇದರೊಳಗೆ ಯಾಕೆ ಸಿಕ್ಕಾಕೋಬೇಕು? ಅವರು ಎಲ್ಲ ಒಂದು ಕಾಲದಿಂದ ಯಾವುದೋ ಒಂದು ಏನೋ ಎಲ್ಲರೂ ಹೊಸಬ್ರೆ, ಎಲ್ಲರೂ ಹೊಸದಾಗಿ ಶುರು ಮಾಡಿದ್ದು, ದೊಡ್ಡದಾಗಿ ಬೆಳೀತಾ ಹೋಗ್ತಾರೆ. ನಾಳೆ ದಿವಸ ಈ ಹುಡುಗರು ಬೆಳೀಲಿ ಬಿಡಿ ಅಲ್ವಾ? ಕರೆದಿದ್ದಾರೆ. ನಾನು ದೊಡ್ಡ ದೊಡ್ಡ ಚಿತ್ರಗಳಲ್ಲಿ, ದೊಡ್ಡ ದೊಡ್ಡ ನಿರ್ಮಾಪಕರ ಚಿತ್ರಗಳಲ್ಲೂ ಮಾಡಿದ್ದೀನಿ. ಬಟ್ ಇನ್ನಷ್ಟು ಈಗ ನಮ್ಮ ಮನೆಯಲ್ಲಿ ಕೂಡ, ನನ್ನ ರಿಲೇಷನ್ನಲ್ಲಿ ನನ್ನ ತಮ್ಮಂದರು, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಕೂಡ ಇನ್ನಷ್ಟು ಬೇಕಾಗಿತ್ತು. ಯಾವುದೋ ಒಂದು ಸೀನ್ ಬಂದು ಮಾಡಿ ಹೋಗಿರುತ್ತೆ, ಅದ್ರ ಬಗ್ಗೆ ಭಾಳ ಮೆಚ್ಚುಗೆ ಸಿಕ್ಕಿರುತ್ತೆ, ಪೇಪರ್ಲೆಲ್ಲ ಬಂದಿರುತ್ತೆ. ಬಟ್ ಅವ್ರಿಗೇನೋ ನಮ್ಮವನು ಅನ್ನೋ ಕಾರಣಕ್ಕೆ ಇನ್ನೂ ನೋಡಬೇಕು, ಇನ್ನೂ ಜಾಸ್ತಿ ಸೀನ್ಸ್ ಇದ್ದರೆ ಚೆನ್ನಾಗಿರ್ತಿತ್ತು, ಇನ್ನೊಂದಷ್ಟು ಡೈಲಾಗ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಸೆ ಪಡ್ತಾರೆ. ಬಟ್ ಆ ಪಾತ್ರಕ್ಕೆ ಅವ್ರಿಗೆ ಎಷ್ಟು ಯೋಚನೆ ಮಾಡಿದ್ರು ನಿರ್ದೇಶಕರು ಅಷ್ಟೇ ಬರುತ್ತೆ. ಸೊ ಅದು ನಿಮ್ಮ ತಂದೆ ತಾಯಿಗಳಿಗೆ ಮತ್ತೆ ನನ್ನ ವಂದನೆಗಳು, ಅವರಿಗೆ ನನ್ನ ಗೌರವ. ನೋಡೋಣ, ನಾವು ತಾಳ್ಮೆಯಿಂದ ಕಾಯಬೇಕು. ಈಗ ಹೇಳಿದ್ನಲ್ಲ, ಕೆಲವಾರು ಚಿತ್ರಗಳು ಅವು ಫುಲ್ ಫ್ಲೆಡ್ಜ್ ಆಗಿ ಜೀವಿಸೋದಕ್ಕೆ ಸಿಕ್ತು. ಸೊ ಮುಂದೆ ಸಿಗ್ಬೋದೇನೋ, ನೋಡುವ. ಬಟ್ ಇಲ್ಲದೆ ಹೋದರೆ ಒಂದು ಗುರುತನ್ನ, ಒಂದು ಛಾಪನ್ನ ನಾವು ಮೂಡಿಸಿಯೇ ಹೋಗಬೇಕು ಕಲಾವಿದರು. ಅದು ಚಿಕ್ಕದು ದೊಡ್ಡದು ಅಂತ ಯೋಚನೆ ಮಾಡಕ್ಕೆ ಹೋಗಬಾರ್ದು ಪಾತ್ರಗಳನ್ನು. ಯಾವುದೇ ಕಲಾವಿದ, ನಾನು ಯುವ ಕಲಾವಿದರಿಗೆ ಹೇಳೋದು, ಕೊಟ್ಟ ಅವಕಾಶದಲ್ಲಿ ನಿಮ್ಮ ಸ್ಟ್ಯಾಂಪನ್ನು ಒತ್ತುಬಿಡಿ. ನಾಳೆ ದಿವಸ ನಿಮ್ಮನ್ನು ಮರಿ ಕೂಡದು, ನಿಮ್ಮನ್ನು ಕರೀದೇ ಇರುಕೂಡ್ದು. ಆಗ ಚಿಕ್ಕದೇ ದೊಡ್ಡದಾಗ್ಬಿಡುತ್ತೆ. ಆ ರೀತಿಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಯಾವ ಬೇಜಾರು ಇಲ್ಲ, ಯಾವ ಕೊರಗೂ ಇಲ್ಲ, ಆ ಕೊರಗಿನಲ್ಲಿ ಮುಳುಗೂ ಇಲ್ಲ. ಇನ್ನೇನೋ ಬರುತ್ತೆ, ಇನ್ಯಾರೋ ಕರೀತಾರೆ, ಈ ನಿರ್ದೇಶಕ ಆಯಿತು, ಇನ್ನೊಬ್ಬ ಮತ್ತೊಬ್ಬ, ಹೋಗ್ತಾ ಇರಬೇಕು, ನಿಂತು ನೀರಾಗಬಾರ್ದು ಮಾಸ್ಟರ್. ಸೊ ಸರ್, ರೋಣ ನವಂಬರ್ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಜನಗಳಿಗೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋಕ್ಕೆ ಬರಬೇಕು ನಿಮ್ಮ ಪ್ರಕಾರ? ರೋಣ ನವಂಬರ್ 7ಕ್ಕೆ ರಿಲೀಸ್ ಆಗ್ತಾ ಇರೋದ್ರ ಜೊತೆಗೆ, ಅದೇ ನಾವು ಏನನ್ನು ಜನರಿಗೆ ಕೊಡಬೇಕು ಅಂತಿದ್ದೀವೋ ಅದನ್ನೆಲ್ಲವನ್ನು ಫುಲ್ ಪ್ಯಾಕೇಜಲ್ಲಿ ಕೊಡ್ತಾ ಇದ್ದೇವೆ. ನಾನು ಇವತ್ತು ಅದಕ್ಕೆ ಒಂದು ವಿಶೇಷವಾಗಿ ಏನು ಹೇಳ್ತೀನಿ ಅಂತಂದರೆ, ಕನ್ನಡ ಚಿತ್ರರಂಗ ಇವತ್ತು ಜಗತ್ತಿಗೆ ಒಂಥರದ ಮಾದರಿಯ ಚಿತ್ರರಂಗ ಅನ್ನೋ ಥರದಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ಸೆನ್ಸೇಷನ್ ಕ್ರಿಯೇಟ್ ಮಾಡುವ ಚಿತ್ರರಂಗ ಅಂತ ಗೊತ್ತಾಗ್ತಿದೆ. ಇವತ್ತು ಜಗತ್ತು ಈ ಕಡೆಗೆ ತಿರುಗಿ ನೋಡ್ತಾ ಇದೆ, ಕನ್ನಡ ಚಿತ್ರರಂಗದ ಕಡೆಗೆ. ಸೊ ಅಂಥ ಚಿತ್ರರಂಗಕ್ಕೆ ನಮ್ಮದು ಒಂದು ಕಿರು ಕಾಣಿಕೆಯನ್ನು ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅಂಥ ಒಂದು ರಂಗಕ್ಕೆ ನಮ್ಮ ರೋಣಾದ ನಾಯಕ ನಟ ರಘುರಾಜನಂದನ ಮೂಲಕ ಅವನೊಬ್ಬ ಮೊದಲ ಹೆಜ್ಜೆಯನ್ನು ಇಡ್ತಿದ್ದಾನೆ. ಇಂಥ ದಿಗ್ಗಜ ಕಲಾವಿದರ ಜೊತೆಗೂಡಿ, ಇವರಷ್ಟೇ ಅಲ್ಲ, ಇವ್ರ ಜೊತೆಗೆ ಬಾಲರಾಜ್ ವಾಡಿ ಅವರು ಇರ್ಬೋದು, ರಂಜನ್ ಶೆಟ್ಟಿ ಇರ್ಬೋದು, ಅವಿನಾಶ್ ಸರ್ ಇರ್ಬೋದು, ಶ್ರೀಧರ್ ಸರ್ ಇರ್ಬೋದು, ಸಂಗೀತ, ಇವರೆಲ್ಲರೂ ಇವ್ರ ಜೊತೆಗೆ ಸೇರಿಕೊಂಡು ಆ ಮಗುವನ್ನು ಇನ್ನಷ್ಟು ದಷ್ಟಪುಷ್ಟವಾಗಿ ಅಥವಾ ತುಂಬ ಚೆನ್ನಾಗಿ ಅಥವಾ ಆರೋಗ್ಯಪೂರ್ಣವಾಗಿ ಆ್ಯಕ್ಟ್ ಮಾಡೋಂಗೆ ಮಾಡಿದ್ದಾರೆ. ಸೊ ಅಂಥ ಒಂದು ಫುಲ್ ಫ್ಯಾಮಿಲಿ ಪ್ಯಾಕೇಜ್ನ ಒಂದು ಅದ್ಭುತ ಸಿನಿಮಾವನ್ನು ಕನ್ನಡ ನಾಡಿಗೆ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಬಂದು ಪ್ರೀತಿಯಿಂದ 7ನೇ ತಾರೀಕು ಬೇಗ ಎದ್ದು ನಾವು ಹೇಳ್ತಾ ಇರುವಂಥ ಮೊದಲನೇ ಹೆಜ್ಜೆಗೆ ಅವರು ನಮಗೆ ಸಹಕಾರ ಕೊಡಬೇಕು. ನಮ್ಮನ್ನು ಗೆಲ್ಲಿಸಿ ಚಿತ್ರರಂಗಕ್ಕೆ ಇನ್ನಷ್ಟು ಕೊಡುಗೆ ಕೊಡುವ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಕನ್ನಡ ಪ್ರೇಕ್ಷಕರಲ್ಲಿ
ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ಬರಿಗೂ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ರೋಣ ಸಿನಿಮಾಗೆ ಗೆಲುವಾಗಲಿ, ಇಬ್ಬರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ರೋಣ ಚಿತ್ರತಂಡದ ಕಲಾವಿದರ ಮಾತುಗಳು. ಈ ಒಂದು ಸಿನಿಮಾ ನವೆಂಬರ್ 7ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು.